ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಸೊ ಆ ಅಪ್ಲಿಕೇಶನ್ ಆರಂಭವಾಗಿ ಇವಾಗ ಮುಂದಿನ ತಿಂಗಳು 14ನೇ ತಾರೀಕು ತನಕ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲಿಕೇಶನ್ ಇನ್ನೂವರೆಗೆ ಹಾಕಿಲ್ಲ, ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಹೋಗಿ ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದಕ್ಕೆ ಡೈರೆಕ್ಟ್ ಅಪ್ಲೈ ಮಾಡಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಸೊ ಈ ಒಂದು ಅಪ್ಲಿಕೇಶನ್ಸ್ ಯಾವೆಲ್ಲ ಕೋರ್ಸ್ಗಳಿಗೆ ಬರುತ್ತೆ, ಯಾಕಂದ್ರೆ ಇದರಲ್ಲಿ ಎಲ್ಲಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಅನ್ನು ಕೊಟ್ಟಿಲ್ಲ. ಅಂದ್ರೆ DMLT ಮಾಡ್ಬೇಕಂತಿದ್ದೀವಿ ಸರ್, ನಾವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡ್ಕೊಂತಿದ್ದೀವಿ, ಬಟ್ ಇಲ್ಲಿ ಯಾವುದೋ ಆಪ್ಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಮತ್ತೆ ಬೇರೆ ಪ್ರೊಸೆಸ್ ಅನ್ನ ಮಾಡ್ತಾರೆ. ಅಪ್ಲಿಕೇಶನ್ ಮುಗಿದ ಮೇಲೆ 1 ತಿಂಗಳಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆನ್ಲೈನ್ ಮುಖಾಂತರ ಆಗುತ್ತೆ. ಅದು ಮುಗಿದ ಮೇಲೆ ನಿಮಗೆ ಕಾಲೇಜ್ ಮತ್ತು ಕೋರ್ಸ್ ಸೆಲೆಕ್ಷನ್ ಮಾಡಲಿಕ್ಕೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಸೊ ಈ ಒಂದು ಕೋರ್ಸು ಯಾವೆಲ್ಲ ಕೋರ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಒಂದೇ ಒಂದು ಕೋರ್ಸ್ ಇದೆ. ಸೊ ಒಂದೇ ಒಂದು ಕೋರ್ಸ್ ಮುಖಾಂತರ ನೀವು ಯಾವೆಲ್ಲ ಕೋರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಇಲ್ಲಿ ನೋಡ್ಬೋದು. ಆ ಒಂದು ಅಪ್ಲಿಕೇಶನ್ ಇಂದ ನೀವು ಡಿಪ್ಲೊಮಾ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅನೆಸ್ಥೆಸಿಯಾ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಡೆಂಟಲ್ ಮೆಕ್ಯಾನಿಕ್ಸ್, ಆಮೇಲೆ ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್. ಇಷ್ಟೆಲ್ಲ ಕೋರ್ಸ್ಗಳಿಗೆ ಒಂದೇ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಏನು ಮಾಡ್ಬೋದು, ಒಂದು ಅಪ್ಲಿಕೇಶನ್ ಹಾಕಿ ಇಷ್ಟೆಲ್ಲ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇದು PUC ಆದವರಂಥ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದರೆ ಸೈನ್ಸ್ ಆಗಿರಬೇಕು ಮತ್ತು SSLC ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ಗಳನ್ನು ಹಾಕಬಹುದು. ಸೊ ಅದರ ಜೊತೆಗೆ ಇನ್ನೂವರೆಗೆ ಯಾರು ಅಪ್ಲಿಕೇಶನ್ ಅನ್ನು ಹಾಕಿಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಓಪನ್ ಇದೆ, ಅಪ್ಲಿಕೇಶನ್ ಅನ್ನು 12ನೇ ತಾರೀಕಿನ ಒಳಗಾಗಿ ಹಾಕಬೇಕು. ಅದರ ಜೊತೆಗೆ ನೀವೇನಾದರೂ ಡೌಟ್ಗಳು ಇದ್ದಲ್ಲಿ ಸೊ ಪ್ರತಿ ಸಂಜೆ 5:30 ನಂತರ ನಾನು ಲೈವಲ್ಲಿ ಬಂದಿರ್ತೀನಿ, ಅವಾಗ ಕೂಡ ನೀವು ಕೇಳ್ಕೋಬಹುದು. ಆದರೆ ವಿರುದ್ಧವಾಗಿ ಹೋಗಬೇಡ್ರಿ, ಅಪ್ಲಿಕೇಶನ್ಗೆ ವಿರುದ್ಧವಾಗಿ ಯಾವುದನ್ನು ಟ್ರೈ ಮಾಡಕ್ಕೆ ಹೋಗಬೇಡ್ರಿ. ಉದಾಹರಣೆಗೆ ಸರ್ ನಂದು BO ಸಿಗ್ನೇಚರ್ ಆಗಿಲ್ಲ, ಹಾಗೆ ಸುಮ್ಮನೆ ಹಾಕಿಬಿಟ್ಟು ನಡೀತಿದೆ ಅಂದರೆ ಆಗೋದಿಲ್ಲ. ಅಥವಾ ಎಡಿಟಿಂಗ್ ಆಪ್ಷನ್ ಬಿಡೋದಿಲ್ಲ, ನೆನಪಿಟ್ಕೋರಿ. ಪ್ಯಾರಾಮೆಡಿಕಲ್ ವೆಬ್ಸೈಟಲ್ಲಿ ಎಡಿಟಿಂಗ್ ಆಪ್ಷನ್ ಅಂತ ಬಿಡೋಂಗಿಲ್ಲ. ಆಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಕೂಡ ಎಕ್ಸ್ಕ್ಯೂಸ್ ಕೊಡ್ತಾರೆ, ಆದರೆ ನೀವು ಅದನ್ನು ತಿದ್ದುಪಡಿ ಕಾಲೇಜಲ್ಲಿ ಮಾಡಿಸ್ಕೋಬೇಕಾಗುತ್ತೆ. ಆದರೂ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡ್ರಿ. ಅಡ್ರೆಸ್ ಚೇಂಜ್ ಆಗಿದೆ, ಚೇಂಜ್ ಆಗಿದೆ ಅಂತ ಹೇಳಿ ನೀವು ಮತ್ತೆ ಲಿಂಕನ್ನು ಬಿಡ್ತಾರೆ ಅಂದರೆ ತೊಂದರೆ ಇಲ್ಲ. ಅಡ್ರೆಸ್ಗೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಇಂಪಾರ್ಟೆಂಟ್ ನಿಮ್ಮ ಫೋನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಅಪ್ಲಿಕೇಶನ್, ಇವು ಭಾಳ ತುಂಬ ಇಂಪಾರ್ಟೆಂಟು. ಮತ್ತು ನಿಮ್ಮ ಮಾರ್ಕ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ಮಾರ್ಕ್ಸ್ ಎಂಟ್ರಿನೂ ಕೂಡ ಸರಿಯಾಗಿ ಮಾಡ್ಕೋಬೇಕು. ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ಹೊರಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.